ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಇವತ್ತು ನಿಮಗೆ. ತುಂಬ ರುಚಿಯಾಗಿ ಬರ್ತದೆ, ಈ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 1 ಚಮಚ ಕೊತ್ತಂಬರಿ, 1 ಚಮಚ ಬಡೆಸೊಪ್ಪು, 1 ಚಮಚ ಜೀರಿಗೆ, ಅರ್ಧ ಚಮಚ ಕರಿಮೆಣಸು ಮತ್ತು ಖಾರಕ್ಕೆ ಕೆಂಪು ಉದ್ದ ಮೆಣಸು, 1 ಕರಿಬೇವಿನ ಎಸಳು ತೆಗೆದುಕೊಂಡಿದ್ದೇನೆ. ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡುವ ನಾವು. ಎಲ್ಲವೂ ಸಮ ಪ್ರಮಾಣದಲ್ಲಿ 1 ಚಮಚ ತೆಗೆದುಕೊಂಡಿದ್ದೇನೆ. ಇದನ್ನು ನೋಡಿ, ಕ್ರಿಸ್ಪ್ ಆಗೋವರೆಗೆ ನಾವೀಗ ಡ್ರೈ ರೋಸ್ಟ್ ಮಾಡಬೇಕು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದನ್ನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಈಗ ಪೌಡ್ರ್ ಮಾಡ್ತಾ ಇದ್ದೇನೆ. ಇದೇ ಇದರ ಮಸಾಲೆ ಹುಡಿ. ನೋಡಿ, ಇಷ್ಟು ಪುಡಿ ಆದರೆ ಸಾಕು, ತುಂಬ ನುಣ್ಣಗಾಗಬೇಕಂತೇನಿಲ್ಲ, ಸ್ವಲ್ಪ ತರಿ ಇದ್ದರೆ ಒಳ್ಳೆಯದಾಗ್ತದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. 1 ದೊಡ್ಡ ಕಪ್ಪಲ್ಲಿ ನಾನೀಗ ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಬೊಂಬಾಯಿ ರವೆ, ಸಜ್ಜಿಗೆ ರವೆ ಇದೆ ನೋಡಿ ಅದು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, 1 ಸಣ್ಣ ಚಮಚ ಓಂಕಾಳು, ಇದನ್ನು ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೇನೆ ನಾನು. 2 ಚಮಚ ತುಪ್ಪ ಈ ರೀತಿ ಗಟ್ಟಿ ಇದ್ರೇ ಒಳ್ಳೆಯದು, ನೀರಾಗಿರೋದು ಬೇಡ. ಹಾಗೂ 2 ಚಮಚ ಎಣ್ಣೆ, ಯಾವುದೇ ಎಣ್ಣೆ ಆದರೂ ನಡೀತದೆ. ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಹಿಡಿ ಬರಬೇಕು ನೋಡಿ, ಗಟ್ಟಿ ಒಂದು ಮುದ್ದೆ ಥರ. ಅದನ್ನು ಪುಡಿ ಮಾಡುವಾಗ ಈ ರೀತಿ ಆಗ್ತದೆ, ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ನಾವು ಬೇಕಾದಷ್ಟು ಸ್ವಲ್ಪ ನೀರು ಹಾಕಿದನ್ನು ಚಪಾತಿ ಹಿಟ್ಟು ಅಂಟು ಮಾಡುವ ಹಾಗೆ ಅಂಟು ಮಾಡುವ. ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕು, ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಡು ಮಾಡಿದ್ರಾಯಿತು. ಮತ್ತೊಂದು 10 ನಿಮಿಷ ಇದನ್ನು ಹಾಗೆಯೇ ಪಕ್ಕಕ್ಕಿಟ್ಟು ಬಿಡುವ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತಾ ಇದ್ದೇನೆ. ಒಂದು 10 ರಿಂದ 15 ನಿಮಿಷ ಸಾಕು, ಒಳ್ಳೆ ನೆನೀತದೆ ರವೆ ಆಗ. ಹೀಗೆ ಒಂದು ಮುಚ್ಚಳ ಮುಚ್ಚಿ ಇಟ್ಟಿರ್ತೇನೆ. ನಾನೊಂದು 2 ಬಟಾಟೆಯನ್ನು ಬೇಯಿಸಿಟ್ಟಿದ್ದೇನೆ ನೋಡಿ. ಇದನ್ನೀಗ ಚೆನ್ನಾಗಿ ಮ್ಯಾಶ್ ಮಾಡುವ. ಬಟಾಟೆದು ಎಲ್ಲಿ ಗಟ್ಟಿ ಇರಬಾರ್ದು, ಅಷ್ಟು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಬೇಕು. ಈಗ 1 ಹಿಡಿಯಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೇ ರುಚಿ, ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೇನೆ. ಈಗ ನಾವು ಮಾಡಿಟ್ಟ ಮಸಾಲೆ ಇದೆ ನೋಡಿ, ಅದನ್ನೊಂದು 3 ಚಮಚ ಹಾಕ್ತಾ ಇದ್ದೇನೆ. ಟೇಬಲ್ ಸ್ಪೂನ್ನಷ್ಟು ಬೇಕಾಗ್ತದೆ. ಚಾಟ್ ಮಸಾಲ 1 ಚಮಚ ಸೇರಿಸ್ಬೋದು ಇದಕ್ಕೆ ಬೇಕಿದ್ದರೆ, ಇದು ಮಸಾಲೆ ಒಳ್ಳೆಯದಾಗ್ತದೆ. ಒಂದು ಅರ್ಧ ಚಮಚದಷ್ಟು ಅರಸಿನ ಹುಡಿ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ನೋಡಿ, ರೆಡಿ ಆಯಿತು. ಮಿಕ್ಸ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನಾನು. ಇವಾಗ ಹಿಟ್ಟು ಒಂದು 1/4 ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ ಇದು. ಇದನ್ನೀಗ ನಾನು ಚಪಾತಿ ಮಾಡುವ ಹಾಗೆ ಮಾಡಲಿಕ್ಕಿದೆ. ಒಂದು ರೋಲು ಮೀಡಿಯಮ್ ಸೈಜಲ್ಲಿ ಒಂದು ರೋಲ್ ಮಾಡಿಟ್ಟು ಈ ರೀತಿ ಮಾಡಿ ಚಪಾತಿ ಲಟ್ಟಿಸುವ ಹಾಗೆ ಲಟ್ಟಿಸಬೇಕು. ದಪ್ಪ ಬೇಡ, ಸ್ವಲ್ಪ ತೆಳುವಾಗಿ ಇದ್ದರೆ ಒಳ್ಳೆಯದು. ಒಂದು 2 ರೋಟಿಯನ್ನು ಲಟ್ಟಿಸ್ಕೊಳ್ಬೇಕು ಮೊದಲು. ನೋಡಿ, ಇದು ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಏನು ಜಾಸ್ತಿ ಹುಡಿ ಬೇಕಾಗೋದಿಲ್ಲ ಇದಕ್ಕೆ. ನೋಡಿ, ತೆಳುವೆ ಇದ್ದರೆ ಸಾಕು ಇಷ್ಟು. ಈಗ ನಾವು ಮಾಡಿಟ್ಟ ಆಲೂ ಮಸಾಲೆ ಇದೆ ನೋಡಿ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡುವ. ತುಂಬ ದಪ್ಪ ಸಹ ಅಲ್ಲ, ತುಂಬ ತೆಳು ಸಹ ಅಲ್ಲ, ಆ ರೀತಿ ಆಲೂ ಮಸಾಲೆಯನ್ನು ಇದಕ್ಕೆ ನಾವೀಗ ಹಾಕಬೇಕು. ನೋಡಿ, ಇದೆಲ್ಲವನ್ನು ನಾನು ಚೆಂದ ಮಾಡಿ ಹಾಕಿದ್ದೇನೆ ನೋಡಿ. ಇವಾಗ ಮಾಡಿಟ್ಟ ಇನ್ನೊಂದು ಚಪಾತಿ ಇದೆ ನೋಡಿ, ಅದರ ರೋಟಿ, ಅದನ್ನೀಗ ನಾವು ಇದರ ಮೇಲೆ ಇಡುವ. ಸರಿಯಾಗಿಟ್ಟು ಸೈಡನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡುವ. ಈ ರೀತಿ ಮೇಲುಗಡೆ ಸಹ ಕೂಡ ಹಾಗೆಯೇ ಚೆನ್ನಾಗಿ ಪ್ರೆಸ್ ಮಾಡಿ. ನೋಡಿ, ಈಗ ಚಾಕುವಲ್ಲಿ ನಾನೀಗ ಕಟ್ ಮಾಡ್ತಾ ಇದ್ದೇನೆ ಇದನ್ನು. ಇವಾಗ ನಾವು ಇದಕ್ಕೊಂದು ಶೇಪ್ ಕೊಡಲಿಕ್ಕಿದೆ. ಮಕ್ಕಳಿಂದ ಹಿಡಿದು ಎಲ್ರಿಗೂ ಇದು ತಿನ್ನಲಿಕ್ಕೆ ರುಚಿಯಾಗುವಂತಹ ರೆಸಿಪಿ ಇದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಸಮೋಸದ ರೀತಿಯೇ ಆಗ್ತದೆ ಇದು. ಹಾಗಾಗಿ ಮಸಾಲೆಯ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ಇದರಲ್ಲಿ. ನೋಡಿ, ಈಗ ಇದನ್ನು ತೆಗೆದುಕೊಂಡಿದ್ದೇನೆ ನಾನು. ನೋಡಿ, ಈ ರೀತಿ ಮೊದಲು ಮಾಡಿ ಪ್ರೆಸ್ ಮಾಡಬೇಕು, ನಂತರ ಮೇಲ್ಗಡೆಯಿಂದ ಈ ರೀತಿ ತಿರುಗಿಸಿ ಸಹ ಪ್ರೆಸ್ ಮಾಡಬೇಕು. ನೋಡಿದ್ರಲ್ಲ, ಈಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಸರಿ ವಿ ಶೇಪ್ ಬರುವ ಹಾಗೆ ಪ್ರೆಸ್ ಮಾಡಿ. ಇಲ್ಲಿ ಮೇಲಿನಿಂದ 2 ಭಾಗವನ್ನು ಮೇಲಿನಿಂದ ಒತ್ತಿ ಅಲ್ಲಿ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿ ಬರ್ತದೆ ಇದು. ಇದೇನು ಮಾಡಲಿಕ್ಕೆ ತುಂಬ ಟೈಮ್ ತೆಗೆದುಕೊಳ್ಳೋದಿಲ್ಲ, ಬಟಾಟೆ ಒಂದು ಬೇಯಿಸುವಷ್ಟೇ ಟೈಮ್ ಸಾಕಾಗ್ತದೆ, ಮತ್ತು ಪಕ್ಕನೇ ಆಗ್ತದೆ ಇದು. ಇವಾಗ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಾನು. ಇದನ್ನು ನಾವೀಗ ಎಣ್ಣೆಯಲ್ಲಿ ಹುರಿಯುವ. ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ ಈಗ. ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಲ್ಲ, ಅಷ್ಟೇ ಕುರುಕುರಾಗಿ ಸಹ ಇರ್ತದೆ ಇದು, ಸಮೋಸದ ರೀತಿಯೇ. ಈಗ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ.
ನೋಡಿ ಎಣ್ಣೆ ಈಗ ಚೆನ್ನಾಗಿ ಬಿಸಿಯಾಗಿದೆ. ಈಗ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾವು ಹುರಿಯುವ. ಎರಡೂ ಕಡೆ ಚೆನ್ನಾಗಿ ಬೇಯಿಸಲಿಕ್ಕಿದೆ ಇದು. ನೋಡಿ ಈಗ ನಾನು ಇದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ. ಇದರ ಸೈಡಲ್ಲಿ ಸಹ ಹಾಗೆಯೇ ಬೇಯಬೇಕು, ಅದಕ್ಕೋಸ್ಕರ ಇನ್ನೊಂದು ಸೈಡಲ್ಲಿ ಸಹ ನಾನು ತಿರುಗಿಸಿ ಹಾಕಿ ಬೇಯಿಸ್ತೇನೆ. ನೋಡಿ ತುಂಬ ಹೊತ್ತೇನು ಫ್ರೈ ಆಗಲಿಕ್ಕೆ ಟೈಮ್ ಬೇಡ. ನೋಡಿ ರೆಡಿ ಆಯಿತು. ಈ ಜೋರಾಗಿ ಬರುವ ಮಳೆಗೆ ಇಂಥ ತಿನಿಸುಗಳನ್ನು ಮಾಡಿ ತಿನ್ನಲಿಕ್ಕೆ ಮನಸ್ಸಾಗ್ತದೆ ನಮಗೆ. ಅಂಗಡಿಯಿಂದ ತಂದು ತಿನ್ನುವುದಕ್ಕಿಂತ ಮನೆಯಲ್ಲೇ ಮಾಡ್ಬೋದು, ತುಂಬ ಟೈಮ್ ಏನು ತೆಗೆದುಕೊಳ್ಳೋದಿಲ್ಲ. ನೋಡಿದ್ರಲ್ಲ, ನೋಡಿ ಸಮೋಸದ ರೀತಿಯೇ ಕಾಣ್ತದಲ್ಲ ನಿಮಗೆ. ಇನ್ನೊಂದು ಸಲ ಹಾಕ್ತೇನೆ, ಎಲ್ಲವನ್ನು ಹಾಕಿ ನಾನು ಇದೇ ರೀತಿ ಫ್ರೈ ಮಾಡ್ತೇನೆ. ಹಾಗಾದರೆ ನಿಮಗೆ ಈ ರೆಸಿಪಿ ಇವತ್ತಿನದು ತುಂಬ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ದಯವಿಟ್ಟು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.